ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು ಈಗ ವೆಯ್ಟ್ ಮಾಡ್ತಾ ಇರುವಂಥದ್ದು ಗೌರ್ಮೆಂಟ್ ಅಪ್ಲಿಕೇಶನ್ ಸಲುವಾಗಿ. ಈ ಮುಖಾಂತರ ಪ್ರತಿ ವರ್ಷವೂ ಕೂಡ ಆಗಸ್ಟ್ ನಂತರ ಅಪ್ಲಿಕೇಶನ್ಗಳನ್ನು ಕರೀತಾರೆ ನಿಮಗೆ. ಈ ವರ್ಷ ಕೂಡ ಏನಂತಂದರೆ ನಾವು ಕೇಳ್ತಾ ಇರುವಂಥ ಪ್ರಶ್ನೆ, ನಿಮ್ಮ ಒಂದು ಪ್ರಶ್ನೆ ಏನಂತಂದರೆ CET ಅಥವಾ ನೀಟ್ ಏನಾದರೂ ಪರೀಕ್ಷೆ ಇರುತ್ತಾ ಅಂಥೇಳಿ ನಿಮ್ಮ ಒಂದು ಪ್ರಶ್ನೆ ಇರುವಂಥದ್ದು. ಯಾಕಂತಂದರೆ ತುಂಬ ಗೊಂದಲಗಳು ಕ್ರಿಯೇಟ್ ಆಗಿರುವಂಥದ್ದು. ನೀಟು CETಲಿ ಹಾಕ್ತಾರೆ, LRL ಸೈನ್ಸ್ ಪ್ರೊಫೆಷನಲ್ ಕೋರ್ಸ್ಗಳನ್ನು ನೀಟಲ್ಲಿ ಸೇರಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂದರೆ CET ಎಕ್ಸಾಮನ್ನು ತೊಗೊತಾ ಇದ್ದಾರೆ. ಈ ರೀತಿಯಾದಂಥ ರೂಮರ್ಗಳು ಇರುವಂಥದ್ದು. ಬಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ CET ಎಕ್ಸಾಮ್ ಇರೋದಿಲ್ಲ ನಿಮಗೆ. ಯಾವುದೇ ಥರ ಅಂತ 2026ರಲ್ಲಿ ಅಡ್ಮಿಷನ್ಗೆ CET ಎಕ್ಸಾಮ್ ಅಂತೂ ಇರೋದಿಲ್ಲ. ಆಮೇಲೆ ನೀಟ್ ಬಗ್ಗೆ ಕೇಳೋದಾದರೆ ನೀಟಲ್ಲಿ ಬರೀ BPT BPO ಈ ರೀತಿ ಕೋರ್ಸ್ಗಳನ್ನು ಹಾಕಿದ್ದಾರೆ. ಬಟ್ ಆದರೆ ಇದನ್ನು LRL ಸೈನ್ಸ್ ಕೋರ್ಸನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿಲ್ಲ. ಹೀಗಾಗಿ ಈ ವರ್ಷ ನಿಮಗೆ ಯಾವುದೇ ಥರಂಥ ನೀಟ್ ಆಗಿರ್ಬೋದು ಅಥವಾ CET ಆಗಿರ್ಬೋದು, ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಡೈರೆಕ್ಟ್ ನೀವು ಪಡೆದಿರುವಂಥ ಡಿಪ್ಲೊಮಾ ಪರ್ಸೆಂಟೇಜ್ಗಳ ಆಧಾರದ ಮೇಲೆ ಇಲ್ಲಿ ಕೀದವರು ನಿಮಗೆ ಸೆಲೆಕ್ಷನ್ ಮಾಡ್ಕೊವಂಥದ್ದು. ಇದು ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅರ್ಜಿಗಳನ್ನು ಕರೆಯುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಿಂತ ಲೇಟು ಕೂಡ ಆಗ್ಬೋದು. ಕರೆದರೆ ನನ್ನ ಚಾನಲ್ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೀವು ವೇಟ್ ಮಾಡಬೇಕಾಗತ್ತೆ. ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ಸೀಟ್ ಹಂಚಿಕೆ ಮಾಡಲಾಗುತ್ತೆ. CET ಮತ್ತು ನೀಟ್ ಎಕ್ಸಾಮ್ ನಮ್ಮ LRL ಸೈನ್ಸ್ ಲ್ಯಾಟ್ರಿ ಇಂಟರ್ವ್ಯೂಗೆ ಇರುವುದಿಲ್ಲ.